ಸೊ ಗೋಪ್ರೋ ಮೌಂಟ್ ಇಸ್ ರೆಡಿ. ರೈಡರ್ಸ್ ನನಗೆ ಯಾವಾಗಲೂ ಕೇಳ್ತಾ ಇದ್ರು, ನೀವು ಯಾವ ಗೋಪ್ರೋ ಮೌಂಟ್ ಯೂಸ್ ಮಾಡ್ತೀರಾ ನಿಮ್ಮ ಕಾರ್ಬನ್ ಫೈಬರ್ ಹೆಲ್ಮೆಟ್ಗೆ, ಅಲ್ಲಿ ಮುಂದೆ ಗಾಳಿ ಕರೆಕ್ಟಾಗಿ ಬರುತ್ತಾ, ಏನದು ಹೆಲ್ಮೆಟ್ ಸ್ಪೆಸಿಫಿಕ್ ಮೌಂಟಾ ಅಂತ. ಖಂಡಿತ ಇಲ್ಲ, ಇದು ಹೆಲ್ಮೆಟ್ ಸ್ಪೆಸಿಫಿಕ್ ಮೌಂಟ್ ಅಲ್ಲ, ಇದು ಯೂನಿವರ್ಸಲ್ ಮೌಂಟ್ 2U ಅವ್ರದ್ದು. ಬನ್ನಿ ನಾನು ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಇದನ್ನ ನೋಡಿ, ಹೆಲ್ಮೆಟ್ ಮೌಂಟ್ ಥರ ಇರುತ್ತೆ ನೋಡಿ. ಇದು ಫುಲ್ ಫೋಲ್ಡ್ ಆಗುತ್ತೆ, 2 ಪೀಸ್, ಈ ಕಡೆ 2 ಪೀಸು. ನಾನು ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ, ಅವರು 3mm ಕೊಟ್ಟಿದ್ರು, ನಾನು 3mm ತಂದಿದ್ದೆ ಡಬಲ್ ಸೈಡೆಡ್ ಟೈಪ್ನ. ಅವ್ರು ಕೊಟ್ಟಿರೋದನ್ನ ಒಳಗಡೆ ಹಾಕಿ ಟೇಪ್ನ ನಾನು ಹೊರಗಡೆ ಹಾಕಿದ್ದೀನಿ. ಸೊ ಈ ಟೇಪ್ ಯೂಶ್ವಲಿ 4.5 kgsವರೆಗೂ ತಡೆಯುತ್ತೆ ವೆಯ್ಟ್ನ. ಈಗ ಬನ್ನಿ ಅಂಟಿಸ್ತೀನಿ. ಸೊ ಈ ಮೌಂಟ್ನ ಜಾಗರೂಕತೆಯಿಂದ ಹೆಲ್ಮೆಟ್ ಮುಂದೆ ನಾವು ಪೇಸ್ಟ್ ಮಾಡಬೇಕು. ಎಸ್, ಇದು ವೆಂಟಿಲೇಷನ್. ಅದಾದ್ಮೇಲೆ ಇದು ನೋಡಿ, ಇದು ಫಸ್ಟ್ ಜಾಯಿಂಟ್, ಸೆಕೆಂಡ್ ಜಾಯಿಂಟ್, ಇದು ಸೆಕೆಂಡ್ ಜಾಯಿಂಟ್, ಇದು ಫಸ್ಟ್ ಜಾಯಿಂಟ್. ಈ ಥರ ನಮಗೆ ಈ ಮೌಂಟು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ನಾನು ಇದ್ರ ಮೇಲೆ ಏನು ಮಾಡ್ತೀನಿ ಅಂತಂದರೆ, ನನ್ನ ಹತ್ರ ರೇಸಿ ಬಾಂಡ್ ಅಂತ ಒಂದು ಗಮ್ ಇದೆ, ಆ ಬಾಂಡ್ನ ಇದ್ರ ಮೇಲೆ ಹಾಕ್ಬಿಡ್ತೀನಿ. ಸೊ ಇಟ್ ಸ್ಟಿಕ್ಸ್ ಪರ್ಮನೆಂಟ್ಲಿ. ಇವನ್ ದೋ ನೋಡಿ, ಇದು ಕಾರ್ಬನ್ ಫೈಬರ್ ಆದ್ರೂ ಇಟ್ಸ್ ನಾಟ್ ಲುಕಿಂಗ್ ಹಾರ್ಡ್ ಅಲ್ಲ, ಇಟ್ಸ್ ಲುಕಿಂಗ್ ಆಸಮ್ ಅಲ್ಲ. ಸೊ ನೀವೀಗ ಏನು ನೋಡ್ತಾ ಇದ್ದೀರಾ, ದಿಸ್ ಇಸ್ ದಿ ಔಟ್ಕಮ್. ರೈಡರ್ಸ್, ನಾನು ನಿಮ್ಗೆ ಹೇಳೋದು ಒಂದೇ, ಈ ಪ್ರಾಡಕ್ಟ್ಸ್ಗಳು ಮಾರ್ಕೆಟಲ್ಲಿ ಎಷ್ಟು ಬೇಕಾದ್ರೂ ಬರ್ಬೋದು. ನಿಮಗೆ ಯಾವ ರೀತಿ ರಿಕ್ವೈರ್ಮೆಂಟ್ ಇದೆಯೋ ಆ ಥರ ಪ್ರಾಡಕ್ಟ್ನ ಹುಡುಕಿ ತಗೊಳ್ಳಿ, ಆಗ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಗೋಪ್ರೋ ಮೌಂಟ್ ಇಸ್ ರೆಡಿ.